ತೊಗರಿ ಬೆಳೆಯಲ್ಲಿ ಯಾವ ಥರ ಕಲಬೆರಕೆ ಮಾಡಿ ಎಲ್ಲ ಕರೆಕ್ಟ್ ಇದೆ ಸರ್, ನೀವು ಕಾಣಿಸ್ತಾ ಇದೆ. ಇದ್ರೂ ಪರವಾಗಿಲ್ಲ, ಆಯಿತು ಸರ್, ಉದ್ದ ಫುಲ್ ಕಾಣಲಿ ಅಂತ ಆಯಿತು. ಇಲ್ಲ ಮಸಾಲೆ ಈಗ ನಾವು ದಿನನಿತ್ಯ ಬಳಸುವ ತೊಗರಿ ಬೆಳೆಯಲ್ಲಿ ಯಾವ ಥರ ಅಡಲ್ಟ್ರೇಷನ್ ಮಾಡಿರ್ತಾರೆ, ಕಲಬೆರಕೆ ಮಾಡಿರ್ತಾರೆ ಅನ್ನೋದು ನೋಡೋಣ. ಮೊದಲಿಗೆ ಇದರಲ್ಲೂ ಸಹ 2 ಥರ ಕಲಬೆರಕೆ ಮಾಡ್ಬೋದು. ನಾವು ಮನೆಯಲ್ಲೇ ಇದನ್ನು ಪತ್ತೆ ಹಚ್ಬೋದು. ಈಗಿನ ದಿನಗಳಲ್ಲಿ ತೊಗರಿಬೇಳೆ ರೇಟ್ ಜಾಸ್ತಿ ಇರೋದ್ರಿಂದ 250-200 ರೂಪಾಯಿ ಇರೋದ್ರಿಂದ ಈಗ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೇಸರಿ ದಾಲ್ ಅಂತ ಮಾಡ್ತಾಯಿದ್ದಾರೆ. ಅದು ಒಂದು ಕಳೆ ಸಸ್ಯ, ಉತ್ತರ ಭಾರತದಲ್ಲಿ ಇದು ಬೆಳೀತಾರೆ. ಇದನ್ನೇ ಇಲ್ಲಿ ನಾಟಿ ಬೇಳೆ ಅಂತ ಮಾಡ್ತಾಯಿದ್ದಾರೆ. ಆದ್ದರಿಂದ ಅದನ್ನು ಯಾವ ಥರ ಪತ್ತೆ ಹಚ್ಚೋದನ್ನು ನೋಡೋಣ. 2 ಥರ ಅಡಲ್ಟ್ರೇಷನ್ ಇರುತ್ತೆ ಇಲ್ಲಿ. ಈಗ 2 ಥರ ಬೇಳೆ ಇದೆ, ಅದನ್ನು ತೊಗೋತಾ ಇದ್ದೀನಿ. 2 ಟೆಸ್ಟುಬಲ್ಲಿ ಬೇಳೆ ತೊಗೋತಾ ಇದ್ದೀನಿ. ಇನ್ನೊಂದು ಥರದ ಬೇಳೆ ಇದೆ ಇಲ್ಲಿ. ಹೀಗೆ ನೀವು ಮನೆಯಲ್ಲಿ ಗ್ಲಾಸಲ್ಲಿ ಸಹ ಹಾಕೊಂಡು ನೋಡ್ಬೋದು, ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ. ಇದಕ್ಕೆ ನಾರ್ಮಲ್ ವಾಟರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದೆಲ್ಲ ವಾಟರ್ ಸಾಲ್ಯುಬಲ್ ಕಲರ್ಸ್ ಹಾಕಿರ್ತಾರೆ. ಟಾಟ್ರಾಜಿನ್ ಅಂತ ಒಂದು ಕಲರ್ ಇದು. ಇದನ್ನು ನಾವು ದಿನನಿತ್ಯ ಸಾಂಬಾರಿನಾಗೆ ಬೇಳೆ ಯೂಸ್ ಮಾಡ್ತಾನೆ ಇರ್ತೀವಿ. ಇದನ್ನು ಒಂದು ಸತಿ ಎಲ್ಲರೂ ನೋಡ್ಕೋಬೇಕು. ಯಾಕಂದರೆ ದಿನ ನಾವು ಕಲರನ್ನು ಟಾಟ್ರಾಜಿನನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೆಲ್ಲ ಇದನ್ನು ನೋಡ್ಕೋಬೇಕು. ಈ ಥರ ಏನಾದರೂ ಬಂದರೆ ಅದನ್ನು ತಿರಸ್ಕರಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೂ ಇದರ ಜೊತೆಗೆ ಇನ್ನೊಂದು ಕೇಸರಿ ದಾಲ್. ನಾನು ಮೊದಲೇ ಹೇಳ್ದಂಗೆ ಇದನ್ನು ನಾವು ನೋಡೋದ್ರ ಮೂಲಕನೇ ಗೊತ್ತಾಗುತ್ತೆ ಇದು ನಿಮಗೆ ಯಾವ ಥರ ಅಂತಂದರೆ. ಇವಾಗ ನೋಡಿ, ಯಾವುದೇ ಒಂದು ಬೇಳೆ ಆಗಲಿ, ಒಂದು ಸೈಡು ಚಪ್ಪಟೆಯಾಗಿರುತ್ತೆ, ಇನ್ನೊಂದು ಸೈಡ್ ಉಬ್ಬಿರುತ್ತೆ. ಅದು ರೌಂಡ್ ಅಥವಾ ಓವೆಲ್ ಶೇಪ್ ಇರುತ್ತೆ ಬೇಳೆ, ನಾರ್ಮಲ್ ಬೇಳೆ. ಇದು ಒಳ್ಳೆ ಬೇಳೆ. ಅದೇ ನಿಮಗೆ ಕೇಸರಿ ದಾಲ್ ಆದರೆ 2 ಕಡೆಯೂ ಚಪ್ಪಟೆಯಾಗಿರುತ್ತೆ. ನೋಡ್ಬೋದು ಇಲ್ಲಿ 2 ಕಡೆಯೂ ಚಪ್ಪಟೆಯಾಗಿರುತ್ತೆ ಕೇಸರಿ ದಾಲ್. ಆಮೇಲೆ ರೌಂಡ್ ಓವೆಲ್ ಶೇಪ್ ಇರೋದಿಲ್ಲ, ಸ್ಕ್ವಯರ್ ಶೇಪ್ ಇದೆ, ಚೌಕ ಇರುತ್ತೆ. ಹಾಗಾಗಿ ಇದರಲ್ಲಿ ಒಂದು ಕೆಮಿಕಲ್ ಕಂಟೆಂಟ್ ಇರುತ್ತೆ, ಬೀಟಾ ಆಕ್ಸಾಲಿಲ್ ಅಮೈನೋ ಅಲನೈನ್ ಅಂತ. ಆ ಒಂದು ಕೆಮಿಕಲ್ನ ನಾವು ದಿನನಿತ್ಯ ಸೇವಿಸ್ತಾ ಬಂದರೆ 3 ರಿಂದ 6 ತಿಂಗಳು ಸೇವಿಸಿದರೆ ಇದನ್ನು ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಲೋವರ್ ಲಿಮ್ಸಲ್ಲಿ ಈಗ ಕಾಲುಗಳು ಸೊಟ್ಟಾಗೋದು, ಅದರಿಂದ ಇದನ್ನು ಸಹ ಈ ಥರ ಬೇಳೆ ಏನಾದರೂ ಇದ್ದರೆ ನೀವು ಖಂಡಿತವಾಗಿ ಸೇವಿಸಬಾರ್ದು.